Okay, and finally ಯಶವಂತ್ ಸರ್, ನಿಮಗೆ ಹೇಗೆ ಅನಿಸ್ತು? ಪ್ರವೀಣ್ ಸರ್, ಈ ಸ್ವರಸ್ಥಾನಗಳ ಬಗ್ಗೆ ಎಲ್ಲ ಗೊತ್ತಿದೆ ಅಂದರೆ? ಇಲ್ಲ ಸರ್. ಓಕೆ, ಅಂದರೆ ಅನೇಕ ಕಲಾವಿದರಲ್ಲೊಂದು ಕಲ್ಪನೆ ಇದೆ, ಶಾಸ್ತ್ರೀಯ ಸಂಗೀತಕ್ಕೆ ಹೋಗಿ ಗುರುಮುಖೇನವಾಗಿ ಕಲಿತರೆ ನಾನು ಒಳ್ಳೆ ಸಿಂಗರ್ ಅಂತ ಕಲ್ಪನೆ. ಅದೆಲ್ಲ ಶುದ್ಧ ಸುಳ್ಳು. ಕಲಿತು ಹಾಡಿ ಕಲಿಯದೆ ಹಾಡಿ ಎರಡರ ತುಲನೆ ಮಾಡದಂತ ಬಂದ ಸಂದರ್ಭದಲ್ಲಿ ಈ ಗುರುಮುಖೇನ ಬರುವಂಥದ್ದು ಕೇವಲ 30% ಮಾತ್ರ. ಬಟ್ ಇದು 70% ಕೂಡ ಅನುಭವದ ಮೂಲಕವೇ ಸಂಗೀತ ಬಂದ್ಬಿಡ್ತದೆ. ಹಾಗಾಗಿ ನಿಮಗೂ ಕೂಡ ಅಷ್ಟೇ ಆ ಅನುಭವವೇ ಒಂದು ಒಳ್ಳೆಯ ಸಂಗೀತ ಆಗಿದೆ ನಿಮಗೆ. ಮತ್ತೆ ನಿಮ್ಮದು ಪ್ಲಸ್ ಪಾಯಿಂಟ್ ಏನಂದರೆ ಒಳ್ಳೆಯ ಧ್ವನಿ, ಮತ್ತೆ ಆ ಒರಿಜಿನಲ್ ಏನಿದೆ ಅಷ್ಟಕ್ಕೂ ಕೂಡ ನ್ಯಾಯವನ್ನು ಕೊಟ್ಟರೆ ನೀವು. ವೆರಿ ಇಂಪಾರ್ಟೆಂಟ್ ಅದು. ಅಷ್ಟು ಸಣ್ಣ ಸಣ್ಣ ಅಂಶಗಳು ಕೂಡ ಓಕೆ ತುಂಬ 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 ಚೆನ್ನಾಗಿ ಅದ್ರ ಬಗ್ಗೆ ಏನು ಗ್ರಹಿಸುವಿಕೆ ಅಂತ ಹೇಳ್ತೇವೆ. ಹಾಗಾಗಿ ಸಂಗೀತಕ್ಕೆ ಯಾವಾಗಲೂ ಕೂಡ ಅಷ್ಟೇ ಹಾಡೋದು ಮತ್ತೆ ಮೊದಲು ಸರಿಯಾಗಿ ಕೇಳಬೇಕು ಅದನ್ನು. ಓಕೆ, ತುಂಬ ಖುಷಿ ಆಯಿತು ಪ್ರವೀಣ್. ಗ್ರೇಟ್ ಗ್ರೇಟ್ ಗ್ರೇಟ್. ಓಕೆ, ಸೊ ಪ್ರವೀಣ್ ಅವರೇ, ನಿಮ್ಮ ಹಾಡು ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ಅಂತ ಜಡ್ಜಸ್ಗೆ ಗೊತ್ತಾಯಿತು. ಬಟ್ ಅದ್ರ ಜೊತೆಗೆ ನಿಮ್ಗೊಂದು ಆಪ್ಷನ್ ಕೊಡೋಣ. ಇಲ್ಲಿ ಎಲ್ಲ ಮುಂದೆ ಏನಾದರೂ ಆಪ್ಷನ್ ಸಿಕ್ಕಿದೆ, ಒಂದು ವಿಲನ್ ರೋಲಲ್ಲಿ ಆ್ಯಕ್ಟ್ ಮಾಡ್ಬೋದಾ ತಮಗೆ? ಬಿಕಾಸ್ ಅವರ ಧ್ವನಿ ಆ ರೇಂಜಿಗಿದೆ, ಆ ಬೇಸ್ ವಾಯ್ಸಿಗೆ ವಿಲನ್ ಆಪ್ಷನ್ ಏನಾದ್ರು ಸಿಕ್ಕಿದ್ರೆ, ಚಾನ್ಸ್ ಸಿಕ್ಕಿದ್ರೆ ಮಾಡ್ಬೋದಾ? ಕೋಲ್ಡ್ ಆಗಿ ವಾಯ್ಸ್ ಚೇಂಜ್ ಆಗಿದೆ ಹಾಗೆ ನಿಮಗೆ ಬೇಸ್ ವಾಯ್ಸ್ ತುಂಬ ಜಾಸ್ತಿ. ಎಸ್ ಕರೆಕ್ಟ್, ಸೇಮ್ ಟು ಯು. ಇಬ್ಬರದ್ದು ಕೂಡ ಕೋಲ್ಡ್ ಆಗಿ ಅದೇ ಥರ ಆಗಿರೋದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಸೊ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸೊ ಆನಂದ ಭರಮಾತೆ ಎಲ್ಲ ತಮ್ಮ ಧ್ವನಿಗೆ ಯಾವ್ದಾದ್ರು ಚಲನಚಿತ್ರದಲ್ಲಿ ವಿಲನ್ ರೋಲ್ಗೆ ಒಂದು ಅವಕಾಶ ಕೊಡುವ ಅಂತ ಹೇಳಿ. ಸೊ ಚಪ್ಪಾಳೆ ಜೋರಾಗಿರ್ಲಿ. ಪ್ರವೀಣ್ NS ಮೊದಲ ಸ್ಥಾನದಲ್ಲಿ ಸ್ವರಕುಂಡ ಸೀಸನ್ 7ರ ಮೊದಲ ಸ್ಥಾನದ ಕಿರೀಟವನ್ನು ಅಲಂಕರಿಸ್ತಾ ಇರುವಂತವರು ನಮ್ಮ ಹೆಮ್ಮೆಯ ಪ್ರವೀಣ್ NS. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಸೇವೆ ಮತ್ತು ಪ್ರಯತ್ನ ಇಷ್ಟೇ. ಸಮಾಜದಲ್ಲಿ ಇಲ್ಲಿಯ ತನಕ ಹಲವು ವೇದಿಕೆಗಳಲ್ಲಿ ಅವರು ಸಂಗೀತ ಗಾಯನವನ್ನು ಮಾಡಿರ್ಬೋದು, ಮತ್ತು ತೆರೆಯ ಹಿಂದೆ ಇರುವಂತಹ ಹಲವಾರು ಗಾಯಕರನ್ನ ತೆರೆಯ ಮೇಲೆ ತಂದು ಸಮಾಜಕ್ಕೆ ಪರಿಚಯ ಮಾಡುವಂತಹ ಒಂದು ವೇದಿಕೆ ಇದು. ಈ 3 ಜನ ಮಾತ್ರ ಅಲ್ಲ, ಫೈನಲಿಸ್ಟ್ ಅಲ್ಲಿರುವ 13 ಜನರು ಕೂಡ ಈ ಸಮಾಜಕ್ಕೆ ಚಿರಪರಿಚಿತರಾಗಿದ್ದಾರೆ. ಈ ವೇದಿಕೆಯಿಂದ ಭಾಗವಹಿಸಿರುವಂತಹ ಇನ್ನು 10 ಜನರು ಕೂಡ ಮುಂದೆ ಅನೇಕ ವೇದಿಕೆಗಳು ತಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಕೂಡ ಒದಗಿ ಬರುತ್ತೆ. ಅದಕ್ಕೆ ಸಾಕ್ಷಿ ಈ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ. ಡೆಫಿನೆಟ್ಲಿ ಇಲ್ಲಿಂದ ಯಾರಾದರೂ ಒಬ್ಬ ಸೀನಿಯರ್ ಕಲಾವಿದರು ತಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ತಮಗೊಂದು ವೇದಿಕೆಯನ್ನ ನೀಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಹೋಪ್ಸ್ ಅನ್ನ ಕಳ್ಕೊಳ್ಬೇಡಿ, ಜೀವನ ಇನ್ನೂ ಕೂಡ ಇದೆ, ತಾವು ಕಾಣಬೇಕಾಗಿರುವಂತದ್ದು. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಫೈನಲಿಸ್ಟ್ ಆಗಿ ಈ ವೇದಿಕೆಯಲ್ಲಿ ಭಾಗವಹಿಸಿರುವಂತಹ ಎಲ್ರಿಗೂ, ಸ್ಪೆಷಲಿ ಪೋಷಕರಿಗೆ, ತಮ್ಮ ಮಕ್ಕಳು ವೇದಿಕೆ ಮೇಲೆ ಹೋದಂತ ಸಂದರ್ಭದಲ್ಲಿ ಯಾರದಾದ್ರೂ ದೃಷ್ಟಿ ಬಿಡಬಹುದು ಅಂತ ಹೇಳಿ ಹಿಂಜರಿಯುವಂತ ಪೋಷಕರೇ ಜಾಸ್ತಿ. ಅಂತಹ ಸಂದರ್ಭದಲ್ಲಿ ತನ್ನ ಮಕ್ಕಳು ವೇದಿಕೆ ಮೇಲೆ ಹೋದಂತ ಸಂದರ್ಭದಲ್ಲಿ ಅದು ಕಲಾಮಾತೆ ಶಾರದೆಗೆ ಮಡಿಲು ಅಂತ ಹೇಳಿ ಕಳಿಸಿಕೊಟ್ಟಿರಲ್ವಾ. ಸೊ ಎಲ್ಲಾ ಪೋಷಕರಿಗೂ ಕೂಡ ಸ್ಪೆಷಲಿ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಹಾಗೇನೆ ವಿನ್ನರ್ಸ್ ಗಳಿಗೂ ಕೂಡ 3 ಕೂಡ ಥ್ಯಾಂಕ್ ಯು ಸೊ ಮಚ್.